ವೆಲ್ಕಮ್ ಬ್ಯಾಕ್ ಟು ಫಿಟ್ ವಿತ್ ದಿವಿ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್. ತುಂಬ ದಿನದಿಂದ ಕೇಳ್ತಾ ಇದ್ದೀನಿ ನನ್ನ ಸ್ಕಿನ್ ಕೇರ್ ಏನು ಅಂತ. ಸೊ ಹಾಗಾಗಿ ನನ್ನ ಸ್ಕಿನ್ ಕೇರ್ ಹೇಗೆ ರೊಟೀನಲ್ಲಿ ಇರುತ್ತೆ ಅಂತ ತೋರ್ಸಕ್ಕೆ ಬಂದಿದ್ದೀನಿ. ಸೊ ನನ್ನ ಸ್ಕಿನ್ನಿಗೆ ನಾನು ಅಷ್ಟೊಂದಾಗಿ ಏನು ಎಕ್ಸ್ಪೆನ್ಸಿವ್ ಆಗಿ ಖರ್ಚು ಮಾಡಲ್ಲ. ಜಸ್ಟ್ 2 ಕ್ರೀಮ್ ಯಾವಾಗಲೂ ಯೂಸ್ ಮಾಡೋದು. ಜಸ್ಟ್ ಫೇಸ್ ವಾಶ್ ಮಾಡ್ಕೊಬಂದಿದ್ದೀನಿ. ಯಾವುದೇ ತರಹದ ಸೋಪ್ ನಾನು ಯೂಸ್ ಮಾಡೋದು ಮೈಸೂರು ಸ್ಯಾಂಡಲ್ ಯೂಸ್ ಮಾಡ್ತೀನಿ. ದೆನ್ ಇದು ನೋಡಿ, ಇದು ಪಿಂಪಲ್ಸ್ ಆಗಿರೋದು ಏನು ರೀಸನ್ನಿಗೆ ಅಂತಂದರೆ, ನೆನ್ನೆ ಮಂಗಳಗೌರಿ ಪೂಜೆ ಇತ್ತು. ಸೊ ಹಾಗಾಗಿ ಸ್ವಲ್ಪ ಎಳ್ಳಿಂದು ನಂಗೆ ಸಖತ್ ಇಷ್ಟ. ಸೊ ಓವರ್ ಫ್ಯಾಟ್ ಕೊಟ್ಟೆ ಆ್ಯಂಡ್ ಬೆಲ್ಲ ಕೂಡ ಇತ್ತಲ್ಲ. ಸೊ ಹಾಗಾಗಿ ಇಮಿಡಿಯೇಟ್ ರಿಯಾಕ್ಷನ್ ಆಗೋಗ್ಬಿಡುತ್ತೆ ನನಗೆ. ಲೈಕ್ ಏನಾದರೂ ಜಾಸ್ತಿ ಬಾಡಿಗೆ ಫ್ಯಾಟ್ ಆಗಲಿ ಶುಗರ್ ಈ ಥರ ಕೊಡ್ತು ಅಂದರೆ ಇಮಿಡಿಯೇಟ್ ರಿಯಾಕ್ಷನ್ ನೈಟಿಂದ ಬೆಳಗ್ಗೆ ತನಕನೇ ಆಗೋಗಿರುತ್ತೆ. ಸೊ ನೀಟಾಗಿ ನಾನು ಫೇಸ್ ವಾಶ್ ಮಾಡ್ಕೊಬಂದೆ. ಮೈಸೂರು ಸ್ಯಾಂಡಲ್ ಅಷ್ಟೇ ಯೂಸ್ ಮಾಡೋದು. ಅಗೇನ್ ಬೇರೆ ಯಾವುದೇ ಥರದ ಸೋಪ್ ಯೂಸ್ ಮಾಡಲ್ಲ ಆ್ಯಂಡ್ ಫೇಸ್ ವಾಶ್ಗಳು ಏನು ಯೂಸ್ ಮಾಡಲ್ಲ. ಸೊ ತುಂಬ ಜನ ಸೀಕ್ರೆಟ್ ಅಂತ ಹೇಳಿದ್ರಿ. ಸೀಕ್ರೆಟ್ ಅಂತ ಏನಿಲ್ಲ. ನಾನು ತೊಗೊಳ್ಳೋಂಥ ಫುಡ್ಡು ಪ್ಲಸ್ ಡ್ರೈ ಫ್ರೂಟ್ಸ್ ತೊಗೊಳ್ತೀನಿ, ಫ್ರೂಟ್ಸ್ ತೊಗೊಳ್ತೀನಿ, ವೆಜಿಟೇಬಲ್ಸ್ ತೊಗೊಳ್ತೀನಿ, ಬ್ಯಾಲೆನ್ಸ್ಡ್ ಮೇಲಿದ್ದೀನಿ. ಇದೇ ಸೀಕ್ರೆಟು. ಬೇರೆ ಏನು ಎಕ್ಸ್ಟ್ರಾ ಕ್ರೀಮ್ ಹಾಕಿ ಸೋಪ್ ಹಾಕಿ ಬರೋಂಥದ್ದಲ್ಲ ಈ ಗ್ಲೋಗಳೆಲ್ಲ. ಅಟ್ ಪ್ರೆಸೆಂಟ್ ಎಲ್ಲ ಏನು ಅಂದ್ಕೊಂಡಿದ್ದಾರೆ, ವೈಟ್ ಆಗಬೇಕು ಅಂತಂದರೆ ಸಮ್ ಕ್ರೀಮ್ಗಳು ಹಾಕಬೇಕು, ಏನೇನೋ ಹಾಕಬೇಕು ಅಂದರೆ ನಾವು ಹೊಟ್ಟೆ ಒಳಗಡೆಗೆ ಏನು ಕೊಡ್ತೀವಿ ಅದು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ನಟ್ಸ್ ಅಂದ ತಕ್ಷಣ ಎಷ್ಟು ಬೇಕಷ್ಟು ತೊಗೊಬಿಡೋಣ ಅಂತಲ್ಲ. ನಮ್ಮ ದೇಹಕ್ಕೆ ಎಷ್ಟು ಅಗತ್ಯ ಇದೆ ಅಷ್ಟು ತೊಗೊಂಡ್ರು ಗುಡ್ ಫ್ಯಾಟ್ ಆಗುತ್ತಲ್ಲ. ಸೊ ಹಾಗಾಗಿ ನಮ್ಮ ಸ್ಕಿನ್ ತುಂಬ ಗ್ಲೋ ಬರುತ್ತೆ. ಆ್ಯಂಡ್ ವೆಜಿಟೇಬಲ್ ಫ್ರೂಟ್ಸ್. ಸೊ ನೀವೇ ಬೇಕಾದ್ರೆ 1 ವೀಕ್ ನಿಮ್ಮ ಊಟ ತಿಂಡಿಯಲ್ಲಿ ಆ್ಯಡ್ ಮಾಡಿ ನೋಡಿ, ವೆಜಿಟೇಬಲ್ಸ್, ಫ್ರೂಟ್ಸ್, ನಟ್ಸ್ ಇದೆಲ್ಲದನ್ನು ನಿಮಗೆ ಚೇಂಜಸ್ ಗೊತ್ತಾಗುತ್ತೆ. ಸೊ ನಾನು ಯೂಸ್ ಮಾಡೋದು ಕಾಲಿಗೆಗೆ ಬಂದಿದೆ ಪತಾಂಜಲಿ ಅವ್ರದ್ದು ಅಲೋವೆರಾ ಜೆಲ್ಲು ಕಾಲಿಗೆಗೆ ಬಂದಿದೆ. ತೊಗೊಂಬರ್ಬೇಕು. ನೀಟಾಗಿ ಅಪ್ಲೈ ಮಾಡ್ತೀನಿ ಅಷ್ಟೇ ನಾನು. ಲೈಕ್ ಈ ಥರ ನೀವು ಅಪ್ಲೈ ಮಾಡಿಕೊಂಡ್ರೆ ಸಾಕು. ಮನೇಲಿದ್ದರೂ ಅಷ್ಟೇ, ಹೊರಗಡೆ ಹೋದರೂ ಅಷ್ಟೇ ನಾನು ಇಷ್ಟೇ ಹಾಕೋದು. ಅದಕ್ಕೆ ಮೇಲೆ ಏನು ಫಂಕ್ಷನ್ಸ್ ಇದ್ದಾಗ ಯಾವ್ದಾದ್ರು ಕ್ರೀಮ್ ಯೂಸ್ ಮಾಡ್ತೀನಿ. ಪರ್ಟಿಕ್ಯುಲರಾಗಿ ನಾನು ಯೂಸ್ ಮಾಡೋಂತಂತಂದರೆ ಇದು ಒಂದೇ. ನಾರ್ಮಲಾಗಿ ಅಲೋವೆರಾ ಜೆಲ್ ಯೂಸ್ ಮಾಡ್ತೀನಿ. ಆ್ಯಂಡ್ ನಾರ್ಮಲಾಗಿ ಫುಡ್ಡು ಒಂದೊಂದು ದಿನ ನಾನು ಫೇಸ್ಗೆ ಏನು ಕೂಡ ಹಾಕಲ್ಲ. ಸೊ ಇದು ಏನು ಫೇಸ್ ವಾಶ್ ಮಾಡ್ಕೊಬಂದ ಒಂದು ಬಟ್ಟೆ ಇಟ್ಕೊಳ್ತೀನಿ, ಮುಖ ಕೂಡ ಒರೆಸಲ್ಲ. ಅದು ನೀರು ಹಾಗೆ ಡ್ರೈ ಆಗಲಿ ಅಂತ ಬಿಡ್ತೀನಿ. ನೀಟಾಗಿ ಎಲ್ಲ ಕಡೆನೂ ಇದು ಮಾಡ್ಕೊಳ್ಳಿ. ಇಷ್ಟೇ ನನ್ನ ಸ್ಕಿನ್ ಸೀಕ್ರೆಟ್. ಜಾಸ್ತಿ ಏನಿಲ್ಲ. ಎಸ್. ಸೊ ಸ್ಕಿನ್ ಗ್ಲೋ ಕಾಣ್ತಾ ಇದೆ ಅಲ್ಲ. ನಾವು ತಗೊಳ್ಳೋಂಥ ಫುಡ್ ಏನಾಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ಕಿನ್ಗಳು ತುಂಬ ಜನ ಅಂತಾರೆ ಮೇಕಪ್ ಮಾಡ್ಕೊಬೇಕು, ಆರೆಲ್ಸ್ ಬ್ಯೂಟಿ ಪಾರ್ಲರಿಗೆ ಹೋಗಬೇಕು, ಸ್ಕಿನ್ ತೊಳಸೋದಕ್ಕೆ ಬ್ಲೀಚ್ ಮಾಡಿಸ್ಬೇಕಂತೆ, ಅದು ಮಾಡಿಸ್ಬೇಕಂತ. ನಾನು ಇಲ್ಲಿ ತನಕ ನಾನು ಪಾರ್ಲರಿಗೆ ಹೋದ್ರು ನನ್ನ ಫೇಸಿಗೆ ಸ್ಟಿಲ್ ಐಬ್ರೋ ಮಾಡಿಸಿದ್ದು ಅಂದರೆ ನನ್ನ ಮದುವೆಲಿ ಅಷ್ಟೇ. ಅದಾಗಿಂದ ನಾನು ಐಬ್ರೋ ಕೂಡ ಮಾಡಿಸಿಲ್ಲ. ನಂಗೆ ಭಯ. ಪ್ಲಸ್ ಏನಕ್ಕೆ ನಮ್ಮ ಫೇಸ್ನ ಇರೋದು ಫೇಸ್ ಚೆನ್ನಾಗಿದೆ ಅದನ್ನೇ ಹಾಳು ಮಾಡ್ಕೊಬೇಕು ಅನ್ನೋದು. ನಾನು ಅದಕ್ಕೋಸ್ಕರ ಯಾವುದೇ ಥರದ ಎಕ್ಸ್ಟ್ರಾ ಕ್ರೀಮ್ಸ್ ಆಗಲಿ ಏನು ಹಾಕಲ್ಲ. ಅಲೋವೆರಾ ಜೆಲ್ ಒಂದು ಹಾಕ್ತೀನಿ. ಅದಿಲ್ಲ ಅಂತಂದರೆ ನನ್ನ ಮಗಳು ಕ್ರೀಮ್ ಯೂಸ್ ಮಾಡ್ತೀನಿ ಸಮ್ಟೈಮ್. ಎಲ್ಲಾದ್ರೂ ಹೊರಗಡೆ ಹೋದಾಗ ಅವಳು ಎಲ್ಲರೂ ಸ್ಟೇ ಆಗೋಕ್ಕೆ ಹೋಗ್ತೀವ, ನಾನು ಎಕ್ಸ್ಟ್ರಾ ಕ್ಯಾರಿ ಮಾಡಲ್ಲ. ಅವಳ ಕ್ರೀಮನ್ನು ಯೂಸ್ ಮಾಡ್ತೀನಿ. ಅವಳ ಕ್ರೀಮು ಚೆನ್ನಾಗಿದೆ, ಸೆಟ್ಟಾಗಿದೆ ನನಗೆ, ಹಾಗಾಗಿ ಅವಳ ಕ್ರೀಮ್ ಯೂಸ್ ಮಾಡ್ತೀನಿ. ಇದಿಷ್ಟೇ ನನ್ನ ಸ್ಕಿನ್ ಸೀಕ್ರೆಟ್. ಓಕೆನಾ? ಸೊ ನೀವು ಅಷ್ಟೇ ಜಾಸ್ತಿ ಸ್ಕಿನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೀವು ಊಟ ತಿಂಡಿ ಕರೆಕ್ಟಾಗಿ ಮಾಡ್ತಾ ಇದ್ದೀರಾ ಅಷ್ಟೇ, ಅದ್ರ ಮೇಲೆ ಬೇರೆ ಏನು ತಲೆ ಕೆಡಿಸ್ಕೊಳ್ಬೇಡಿ. ಆರಾಮಾಗಿ ಸ್ಕಿನ್ ಗ್ಲೋ ಆಗುತ್ತೆ. ನನ್ನ ಎಷ್ಟು ಪಿಂಪಲ್ಸ್ ಆಗ್ತಾಯಿತ್ತು ಅಂದರೆ ಬಿಫೋರ್ ನನ್ನ ಈ ಬ್ಯಾಲೆನ್ಸ್ ಮೀಲ್ ಅಂದರೆ ಏನು ಗೊತ್ತಿಲ್ಲ ಅದಾಗೆಲ್ಲ ಅಂದ್ರೂ ಫುಲ್ ಇಲ್ಲೆಲ್ಲ ಮಾರ್ಕ್ಸ್ ಇರುತ್ತೆ ನೋಡಿ. ಫುಲ್ ಪಿಂಪಲ್ ಅಂದರೆ ಇಷ್ಟು ತಪ್ಪಾಗೋದು, ಒಳಗಡೆ ರಸ್ ಥರ ಬಂದ್ಬಿಡೋದು. ಹಿಂಗಂದರೆ ಸಾಕು ಬ್ಲಡ್ ಜೊತೆಗೆ ಬರ್ತಾ ಇರೋದು. ನಾನು ಲೈಕ್ ಅದೊಂಥರ ಹಾಬಿ ಹೋಗಿತ್ತು. ಬಂತಾ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ಅದು ಬರುತ್ತಲ್ಲ, ಕ್ಲೀನ್ ಮಾಡಿಬಿಡೋಣ, ನೋವು ಕಡಿಮೆ ಆಗುತ್ತೆ. ಲೈಕ್ ಈ ಥರನೇ ಇರ್ತಾಯಿತ್ತು. ಬೇಕಾದ್ರೆ ನಾನು ಫೋಟೋಸ್ ಹಾಕ್ತೀನಿ ನೋಡ್ಕೊಳ್ಳಿ. ಬಿಫೋರ್ ನನ್ನ ಸ್ಕಿನ್ ಎಷ್ಟು ಅಂದರೆ ಎಷ್ಟು ಹದಗೆಟ್ಟೋಗಿತ್ತು ಅಂತಂದರೆ ಅಷ್ಟು ಹದಗೆಟ್ಟೋಗಿತ್ತು. ಇವಾಗಂತೂ ಕೇಳ್ತಾರೆ ಏನು ಸ್ಕಿನ್ನಿಗೆ ಹಾಕ್ತೀರಾ ನೀವು, ತುಂಬ ಗ್ಲೋ ಆಗಿದೆಯಲ್ಲ, ಹೇಗೆ ಮೇಂಟೈನ್ ಮಾಡ್ತೀರಾ ಅಂತ.
ನಾನು ಜಾಸ್ತಿ ಏನು ಸ್ಕಿನ್ನಿಗೆ ಹೇರಿಗೆ ಇಲ್ಲ, ನಂದು ಏನಿದ್ರೂ ಫ್ರೂಟ್ಸು ವೆಜಿಟೇಬಲ್ಸ್ ಇದಕ್ಕೆ ಯಾವುದೇ ಕ್ರೀಮು ಅಂತೆ ಅದಂತೆ ಇದಕ್ಕಂತ ಎಕ್ಸ್ಪೆನ್ಸಿವ್ ಆಗಿ ಮಾಡೋದು ಇಲ್ಲ. ಇದಿಷ್ಟು ನಂದು. ಸೊ ನೋಡಿದ್ರಲ್ಲ, ಇದಿಷ್ಟೇ ನನ್ನ ಸ್ಕಿನ್ ಕೇರ್. ಇನ್ನೊಂದ್ಸಲ ಚೆಕ್ ಮಾಡ್ಕೊಂಬಿಡಿ. ಆಮೇಲೆ ಇಲ್ಲ ಬೇರೆ ಏನೋ ಕ್ರೀಮ್ ಹಾಕ್ಕೊಬಿಡೋದು ಅಂತ ಇದು ಮಾಡ್ತಾರೆ. ಎಸ್, ಇಲ್ಲಿ ಜಲ್ಲೆಲ್ಲ ಹಾಗೆ ಇದೆ. ಅದು ಸ್ವೆಟ್ಟಾಗಿ ಹೋಗ್ಬಿಡ್ತೀನಿ. ಅದು ಹಾಕಿದ ತಕ್ಷಣ ನೀಟಾಗಿ 1 ರೌಂಡ್ ಸ್ವೆಟ್ ಹಾಕ್ತೀನಿ ಆ ಕ್ರೀಮ್ ಹಾಕ್ಸಿದ ತಕ್ಷಣ. ಸೊ ನಾನು ಯಾವುದೇ ಥರದ ಬ್ರ್ಯಾಂಡ್ ಯೂಸ್ ಮಾಡಿ ಮಾಡಿ ಅಂತ ಹೇಳ್ತಾರೆ. ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ ಅದು ಹೇಳಿದ್ದೀನಿ ಅಷ್ಟೇ. ಸೊ ಇಷ್ಟ ಆಯಿತಾ? ಪ್ಲೀಸ್ ಸಬ್ಸ್ಕ್ರೈಬ್ ಯಾರು ಆಗಿಲ್ಲ ಅವರು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.